ಮಕ್ಕಳಿಗೆ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದ್ರೆ ಏನು ಮಾಡಬೇಕು? ಇವಾಗಂತೂ ಎಲ್ಲ ಕಡೆ ವಾತಾವರಣ ಸ್ವಲ್ಪ ವೇರಿಯೇಷನ್ಸ್ ಆಗಿರೋದ್ರಿಂದ ತುಂಬ ಜನ ಮಕ್ಕಳಿಗೆ ಫೀವರ್ ಬರ್ತಾ ಇದೆ. ಸೊ ಒಂದ್ಸರಿ ಪ್ಯಾರಾಸಿಟಮಾಲ್ ಹಾಕಿದ್ರು ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದ್ರೆ ನಾನು ಹೇಳುವಂಥ ಕೆಲವೊಂದು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮೊದಲನೇದು, ನೀವು ಪ್ಯಾರಾಸಿಟಮಾಲ್ ಡೋಸನ್ನು ಕರೆಕ್ಟಾಗಿ ಮಕ್ಕಳ ವೆಯ್ಟಿಗೆ ಅಕಾರ್ಡಿಂಗ್ಲಿ ಹಾಕ್ತಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮತ್ತು ಎರಡನೇದು, ಡಾಕ್ಟರ್ಸ್ ಕೊಟ್ಟಿರುವಂಥ ಮೆಡಿಸಿನನ್ನು, ಯಾವುದೇ ಆ್ಯಂಟಿಬಯೋಟಿಕ್ ಮೆಡಿಸಿನ್ ಆಗಿರ್ಬೋದು, ಕರೆಕ್ಟಾಗಿ ಹಾಕಿ. ತುಂಬ ಜನ ಮಾಡೋಂಥ ಪೇರೆಂಟ್ಸ್ 1 or 2 ಡೋಸಸ್ ಹಾಕಿದ ಮೇಲೆ ಸ್ಟಾಪ್ ಮಾಡಿಬಿಡ್ತಾರೆ ಜ್ವರ ಹೋಯಿತು ಅಂತ. ಕೊಟ್ಟಿರುವಂಥ ಯಾವುದೇ ಆ್ಯಂಟಿಬಯೋಟಿಕ್ಸ್ಗಳನ್ನು ಕೂಡ ನೀವು ಕೋರ್ಸ್ ಕಂಪ್ಲೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೆಲ್ಲ ಕರೆಕ್ಟಾಗಿ ಡೋಸ್ ಆಫ್ ಪ್ಯಾರಾಸಿಟಮಾಲ್ ಹಾಕಿದ್ದೀರಾ, ಎಲ್ಲ ಮೆಡಿಸಿನ್ಸ್ ಹಾಕಿದ್ದೀರಾ, ಆದರೂ ಜ್ವರ 6 hours ಒಳಗಡೆ ಬರ್ತಿದೆ, ಮಗು ತುಂಬ ಸುಸ್ತಿದೆ, ಮತ್ತು ಫೀಡಿಂಗ್ ಎಲ್ಲ ಚೆನ್ನಾಗಿ ತೊಗೊಳ್ತಾ ಇಲ್ಲ ಅಂತೇಳಿದರೆ ದಯವಿಟ್ಟು ನಿಮ್ಮ ಡಾಕ್ಟರ್ಸನ್ನು ರೀಕನ್ಸಲ್ಟ್ ಮಾಡಿ. ನಾನು ಕೊಡುವಂಥ ಸಿನ್ಸಿಯರ್ ಸಜೆಷನ್ ಏನು ಅಂತೇಳಿದರೆ, ಸೆಕೆಂಡ್ ಟೈಮ್ ಸೇಮ್ ಡಾಕ್ಟರ್ಸ್ ಹತ್ರ ಹೋಗಿ, ಏಕೆಂದರೆ ನಿಮ್ಮ ಟೈಮ್ ಆ್ಯಂಡ್ ಮನಿ ತುಂಬ ಸೇವ್ ಆಗುತ್ತೆ. ಆ್ಯಂಡ್ ಬ್ಲಡ್ ಟೆಸ್ಟ್ ಏನಾದರೂ ಅಡ್ವೈಸ್ ಮಾಡಿದರೆ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಡೋಂಟ್ ವರಿ, ಈ ಒಂದು ಸೀಸನಲ್ಲಿ ವೈರಲ್ ಇನ್ಫೆಕ್ಷನ್ಸ್ ತುಂಬ ಕಾಮನ್ ಆ್ಯಂಡ್ ಮಕ್ಕಳು ಕೂಡ ಈಸಿಯಾಗಿ ರಿಕವರಿ ಆಗ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.